ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 18 ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು ಅನ್ನೋದೇ ಇವತ್ತಿನ ವ್ಲಾಗು. ಸೊ ನೈಟೇ ಒಂದು ಸ್ವಲ್ಪ ಡಯಟ್ಗೋಸ್ಕರ ಪ್ರಿಪ್ರೇಷನ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಬಂದ್ಬಿಟ್ಟು ಓವರ್ ನೈಟ್ ಸೋಕಿಂಗ್ ಸೀಡ್ಸು ಮತ್ತು ಓಟ್ಸು ಎಲ್ಲ ತೊಗೊತಾ ಇದ್ದೀನಿ. ಇದರಲ್ಲಿ ಏನೇನೆಲ್ಲ ಹಾಕಿದ್ದೀನಿ ಅಪ್ಪ ಅಂತಂದರೆ, ಸೀಡ್ಸು 1 ಟೇಬಲ್ ಸ್ಪೂನ್, ಚಿಯಾ ಸೀಡ್ಸು 1 ಟೇಬಲ್ ಸ್ಪೂನು, ಓಟ್ಸು ಒಂದು ಕಪ್ಪು, ಚಿಕ್ಕ ಕಪ್ಪು, ಒಂದು 100 ml ಅಷ್ಟು ಹಾಲು, ಸ್ವಲ್ಪ ದ್ರಾಕ್ಷಿ, ಅಂಜೂರ, ಕುಂಬಳಕಾಯಿ ಬೀಜ, ಸನ್ಫ್ಲವರ್ ಶೀಡ್ಸು, ಆಮೇಲೆ ಬೇರೆ ಡ್ರೈ ಫ್ರೂಟ್ಸು, ನಟ್ಸು ಏನಿದ್ರೂ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿ ಹಾಕಿದ್ದೀನಿ. ಇದನ್ನು ನೈಟು ನೆನೆಸಿಕ್ತಾ ಇದ್ದೀನಿ. ಇನ್ನೊಂದರಲ್ಲಿ ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ದೀನಿ, ಇನ್ನೊಂದರಲ್ಲಿ ಬಾದಾಮ್ ಕೂಡ ನೆನೆಸಿಟ್ಟಿದ್ದೀನಿ ಸ್ನೇಹಿತರೆ. ಇವೆಲ್ಲನೂ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತೊಗೊಳ್ಳೋದಕ್ಕೋಸ್ಕರನೇ ನೆನೆಸಿಟ್ಟಿದ್ದೀನಿ. ಇದಿಷ್ಟೂ ನೆನೆಸಿಟ್ಬಿಟ್ಟು ಮಲ್ಕೊಂಡೆ ನೈಟು. ಇನ್ನು ಬೆಳಗ್ಗೆ ಎದ್ದಿದ್ದೆ ಒಂದು ನೋಡ್ತಾ ಇರ್ಬೋದು 10 ಗಂಟೆಗೆ ಅನಿಸುತ್ತೆ. ನನ್ನ ಒಂದು ಇದು 10-10:30 ಆ ಟೈಮಲ್ಲಿ ಚಿಯಾ ಸೀಡ್ಸ್ ವಾಟರ್ ತೊಗೊಂಡಿದ್ದೀನಿ ಸ್ನೇಹಿತರೆ. ಇವತ್ತೆಲ್ಲೋ ಒಂದು ಕಡೆ ಮಿಸ್ಟೇಕ್ ಮಾಡಿರೋದು ಏನು ಅಂತಂದರೆ, ಚೆನ್ನಾಗಿ ಮಾಡಿದ್ದೀನಿ ಡಯಟ್, ಏನಿಲ್ಲ. ನಿನ್ನೆ ಕೂಡ ಹುಷಾರಿರಲಿಲ್ಲ ಅಂತ ಇವತ್ತು ಸ್ವಲ್ಪ ಪರವಾಗಿಲ್ಲ. ಸ್ವಲ್ಪ ಇಷ್ಟೊತ್ತಿಗೆ 1 ಲೀಟರಷ್ಟು ವಾಟ್ರ್ ಕುಡಿದಿದ್ದೀನಿ. 1 ಲೋಟ ಫುಲ್ ಚಿಯಾ ಸೀಡ್ಸ್ ವಾಟ್ರ್ ಕುಡಿತಾ ಇದ್ದೀನಿ ಕೂಡ. ನಾನು ನೆನ್ನೆ ಹಾಕಿದ್ದಂತಹ ಒಂದು ವೀಡಿಯೋಗೆ ಹುಷಾರಿಲ್ಲ ಅಂದಿದ್ದಕ್ಕೆ ನನ್ನ ಪ್ರೀತಿಯ ಸಿಸ್ಟರ್ಸ್ ಎಲ್ಲನೂ ತುಂಬ ಪ್ರೀತಿಯಿಂದ ವಿಚಾರಿಸ್ಕೊಂಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಾನಿನ್ನು ಇವಾಗ ಬೆಟರ್ ಆಗಿದ್ದೀನಿ. ನೆನ್ನೆಗಿಂತ ಇವತ್ತು ತುಂಬಾ ಬೆಟರ್ ಆಗಿದ್ದೀನಿ. ಡಯಟು ಕೂಡ ತುಂಬ ಚೆನ್ನಾಗಿ ಮಾಡಿದೆ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ರಸ್ಕಿತ್ತು ಮನೆಯಲ್ಲಿ, ಸೊ ಅದೊಂದು 6 ಪೀಸ್ ಇತ್ತು, ಅದು ತಿನ್ನಬಾರ್ದಿತ್ತು. ಸೊ ಅದೊಂದರಿಂದ ಎಡವಟ್ಟಾಗಿದೆ ಅಂದ್ಕೊಂಡಿದ್ದೀನಿ. ನಾವು ವೆಯ್ಟ್ ಬಗ್ಗೆ ಕೇಳ್ಬೋದು, ಅಕ್ಕ ವೆಯ್ಟ್ ಎಷ್ಟಿದ್ದೀರಾ ಅಂತ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ವೆಯ್ಟ್ ಚೆಕ್ ಮಾಡಿಕೊಂಡಾಗ ನನ್ನ ವೆಯ್ಟ್ ಇದ್ದಿದ್ದು ನೆನ್ನೆಗೆ ಅಂದರೆ ನೆನ್ನೆ ವೆಯ್ಟ್ ಏನಪ್ಪ ಅಂತಂದರೆ 71.400 ಇತ್ತಲ್ಲ. ನಿನ್ನೆ ನಾನು ಫುಲ್ ಆ್ಯಂಡ್ ಫುಲ್ ಚೀಟ್ ಮೀಲ್ಸ್ ಮಾಡಿಬಿಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಚಕ್ಲಿ ಅಂತೆ, ಅದಂತೆ ಇದಂತೆ ಎಲ್ಲನೂ ತಿಂದಿದ್ದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅದೊಂದು 400 ಗ್ರಾಮ್ಸ್ ಏನೋ ಫರ್ ಡೇಗೇ 400 ಗ್ರಾಮ್ಸ್ ಜಾಸ್ತಿ ಆಗಿದೆ. ಸೊ ಟೋಟಲ್ 71.800 ಗ್ರಾಮ್ಸ್ ಇತ್ತು ಆ್ಯಕ್ಚುಲಿ ಬೆಳಗ್ಗೆ ನೋಡಿಕೊಂಡಾಗ. ಇನ್ನು ಬೇಜಾರಾಗಿ ವಿಡಿಯೋ ಏನೂ ಮಾಡ್ಕೊಳಕ್ಕೆ ಹೋಗಿಲ್ಲ. ಸರಿ, ಅದನ್ನು ಹೆಂಗಾದರೂ ಈ 2 ಡೇಸಲ್ಲಾದ್ರೂ 71 ಬರೋ ಥರ ಮಾಡ್ಕೊಳ್ಳೋಣ ಅಂತ ಮಾಡಿದ್ದೀನಿ. ನೋಡಬೇಕು ನಾಳೆ ಎಷ್ಟು ಬರುತ್ತೋ ಏನೋ ಗೊತ್ತಿಲ್ಲ, ಬಟ್ ಡಯಟ್ ಅಂತೂ ಚೆನ್ನಾಗಿ ಮಾಡಿದ್ದೀನಿ ಸ್ನೇಹಿತರೆ. ಇದೆ ಫುಡ್ಡಿಂಗ್ ಅಂತ ಹೇಳಿದ್ನಲ್ವ, ಓವರ್ ನೈಟ್ ಫುಡ್ಡಿಂಗ್ ಅಂತ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ನಾನು ನಿಜ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟು ಸೂಪರ್ ಟೇಸ್ಟಿಯಾಗಿತ್ತು. ನಮ್ಮ ಮೊಟ್ಟೆ ಕೂಡ ಅಷ್ಟೇ 2 ಬೇಯಿಸಿಟ್ಕೊಂಡಿದ್ದೆ ಸ್ನೇಹಿತರೆ. 2 ಮೊಟ್ಟೆ ತೊಗೊಂಡಿದ್ದೀನಿ. ಇದು ಇಲ್ಲಿ ಹೈ ಕ್ಯಾಲೋರಿ ಆಗೋಯ್ತು. ಇಷ್ಟಕ್ಕೇ ಏನಿಲ್ಲ ಅಂದ್ರೂ ಒಂದು 500 ಕ್ಯಾಲೋರೀಸ್ ಇರುತ್ತೆ. ಸೊ ಇನ್ನು ಅದಾದಮೇಲೆ ಮಧ್ಯಾಹ್ನಕ್ಕೋಸ್ಕರ ಸ್ವಲ್ಪ ಪನ್ನೀರು ಇತ್ತಲ್ವ ತಂದಿದ್ದಿದ್ದು, ಅದನ್ನೆಲ್ಲ ಕ್ಯೂಬ್ಸಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಟೋಫೋದಲ್ಲಿ 1 ಟೋಫೋ ಕೆಟ್ಟೋಗಿತ್ತು ಸ್ನೇಹಿತರೆ. ಕೆಲವೊಂದು ಸಲ ಎಕ್ಸ್ಪೈರಿ ಡೇಟು ಆಗಿಲ್ಲ ಅಂತಂದರೂ ಕೂಡ ಕೆಟ್ಟೋಗೋದು. ಇದು ಆ್ಯಕ್ಚುಲಿ ಇದ್ದಿದ್ದು ಟೋಫೋ ಎಷ್ಟು ದಿನಕ್ಕೆ ಗೊತ್ತಾ, ನೆಕ್ಸ್ಟ್ ತಿಂಗಳು 12ನೇ ತಿಂಗಳು 23ನೇ ತಾರೀಕು 24ನೇ ತಾರೀಕುವರೆಗೂ ಇತ್ತು. ಬಟ್ ಯಾಕೋ ಕೆಟ್ಟೋಗಿತ್ತು, ಒಂದಿತ್ತು. ಅದಕ್ಕೆ ಎಲ್ಲ ಕ್ಯೂಬ್ಸ್ ಥರ ಮಾಡಿಬಿಟ್ಟು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ. ಇದಕ್ಕೆ ಇನ್ನೇನಿಲ್ಲ ಸ್ನೇಹಿತರೆ. ಪನ್ನೀರ್ಗೆ ಇದು ಏನಪ್ಪ ಅದು, ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ, ಗರಂ ಮಸಾಲ, ಸ್ವಲ್ಪ ಇದು ಏನಪ್ಪ ಅದು ಲೆಮನ್ ಹಿಂಡಿಲ್ಲ, ಯಾಕಂದರೆ ಇದೇ ಸ್ವಲ್ಪ ಹುಳಿ ಇರುತ್ತಲ್ವ, ಸ್ವಲ್ಪ ಎಣ್ಣೆ, ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಅಂದರೆ ಸ್ವಲ್ಪ ಹೊತ್ತು ಹಂಗೆ ಸಾಕ್ ಮಾಡಿಟ್ಟಿದ್ದೆ, ನೆನೆಸಿಟ್ಟಿದ್ದೆ, ಮ್ಯಾಗಿನೇಟ್ ಮಾಡಿಟ್ಟಿದ್ದೆ. ಸೊ ಅದನ್ನು ಈ ಥರ ತವ ಮೇಲೆ ಹಾಕಿ ಫ್ರೈ ಮಾಡಿಕೊಂಡೆ, ಪನ್ನೀರ್ ಫ್ರೈ ಥರ. ಟೇಸ್ಟ್ ಅಂತೂ ಚೆನ್ನಾಗಿತ್ತು ಸ್ನೇಹಿತರೆ, ತಿನ್ಬೋದು. ಇದರಲ್ಲಿ ಪ್ರೋಟೀನು ಅದು ಇದು ಚೆನ್ನಾಗಿರುತ್ತೆ ಅಂತ ನಾನೊಂದು 5-6 ಪೀಸ್ ತಿಂದೆ. ಇದೆಲ್ಲ ಮಕ್ಳಿಗೆ ಕೊಟ್ಟೆ, ಮಕ್ಳಿಗೆ 2-3 ಪೀಸ್ ಕೊಟ್ಟೆ. ಚೆನ್ನಾಗಿತ್ತು ಅಂತ ತಿಂದರು ಕೂಡ. ಅದೇ ಈ ಮಧ್ಯದಲ್ಲಿ ಸ್ವಲ್ಪ ಹಂಗೆ ಹಿಂಗೆ ಹೊಟ್ಟೆ ಹಶ್ವಾಗಿದ್ದಕ್ಕೆ ಇದು ತೊಗೊಂಡೆ, ಏನು ಹೇಳಿ, ರಸ್ಕು. ಈ ಬೆಳಗ್ಗೆ ನಾನೇನು ಮಾಡಿದ್ದೆ, ಪೂರಿ ಆಲೂಗಡ್ಡೆ ಸಾಗು ಮಾಡಿದ್ದೆ ಸ್ನೇಹಿತರೆ.
ನಾನಂತೂ ನಿಜವಾಗ್ಲೂ ಪೂರಿ ತೊಗೊಂಡಿಲ್ಲ, ಆಯಿಲ್ ಐಟಮು ತೊಗೊಳ್ಳೋದೇ ಬೇಡ ಅಂತ ಅಂದ್ಬಿಟ್ಟು ಇವತ್ತಂತೂ ನಾನು ತೊಗೊಂಡೇ ಇಲ್ಲ. ಎಲ್ಲೋ ಒಂದು ಕಡೆ ಇವತ್ತು ವೀಡಿಯೋ ಮಾಡೋದು ಮಿಸ್ ಆಯಿತು. ಯಾಕೆ ಅಂತಂದರೆ ಇವಾಗ ಒಂದು ಸ್ವಲ್ಪ ವೆಬ್ ಸೀರೀಸ್ ಒಂದು ನೋಡ್ತಾ ಇದ್ದೀನಿ. ಆ ಇಂಟ್ರೆಸ್ಟಲ್ಲಿ ಏನು ಮಾಡಿಬಿಡ್ತೀನಿ ಅಂತಂದರೆ ಅದನ್ನು ಹಾಕ್ಕೊಂಡು ನೋಡಿಕೊಂಡು ಕೆಲಸ ಮಾಡೋದ್ರಲ್ಲೇ ಸರಿ ಹೋಗುತ್ತೆ. ಎಪಿಸೋಡ್ಸ್ ನೋಡೋ ಇಂಟ್ರೆಸ್ಟಲ್ಲಿ ಡಯಟ್ದು ಏನು ಮಾಡ್ತಾಯಿದ್ದೀನಿ ಅನ್ನೋದು ಕೂಡ ಇದು ಮಾಡ್ಕೊಂಡಿಲ್ಲ. ನಾನು ಇವಾಗ ವೀಡಿಯೋ ಎಡಿಟ್ ಮಾಡೋಕ್ಕೆ ವೀಡಿಯೋ ನೋಡ್ತೀನಿ, ಜಸ್ಟ್ 6 ಮಿನಿಟ್ಸ್ ಅಷ್ಟೇ ಇದೆ. ಸೊ ಅವಾಗ ಬೈಕೊಂಡೆ, ಅಯ್ಯೋ ಬೆಳಗ್ಗೆಯಿಂದ ಎಷ್ಟೆಲ್ಲ ಮಾಡಿದ್ದೀನಿ, ಇದನ್ನು ಮ್ಯಾಗಿನೇಟ್ ಮಾಡೋದೆಲ್ಲ ಹೇಗೆ ಅಂತ ತೋರಿಸ್ಕೊಡ್ಬೋದಿತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಅದು ಪೂರಿ ಮಾಡಿದ್ದೆ, ಪೂರಿ ಇದು ಮಾಡೋದು ತೋರಿಸ್ಬೋದಿತ್ತು. ಸಾಗು ಮಾಡಿದ್ದೆ, ಅದನ್ನು ತೋರಿಸಿಲ್ಲ. ಆಮೇಲೆ ಪಲ್ಯ ಒಂದು ಮಾಡಿದ್ದೆ, ಅದನ್ನು ತೋರಿಸಿಲ್ಲ. ಏನಾಗಿದೆ ಇದನ್ನೆಲ್ಲ ತೋರಿಸಿದ್ರೆ ನನಗೊಂದು 2-3 ನಿಮಿಷ ಬಂದಿರೋದು ಎಕ್ಸ್ಪ್ಲೈನ್ ಮಾಡೋದಕ್ಕೂ ಚೆನ್ನಾಗಿರೋದಲ್ಲ ಅಂತ ಅಂದ್ಕೊಂಡೆ. ಬಟ್ ನಾಳೆಯಿಂದ ಹಂಗೆ ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ನಮ್ಮ ಮಧ್ಯಾಹ್ನದ ಊಟ ಬಂದ್ಬಿಟ್ಟು ಸೂಪರಾಗಿರೋ ಊಟನೇ ತೊಗೊಂಡಿದ್ದೀನಿ ಸ್ನೇಹಿತರೆ. ಒಂದು ಚಪಾತಿ ತೊಗೊಂಡಿದ್ದೀನಿ, ಮೊಳಕೆ ಕಾಳು ಸಾರು ಅದು ಇತ್ತು. ಸೊ ಅದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಅಮ್ಮ ಕೊಟ್ಟು ಕಳಿಸಿದ್ರು ನನಗೆ ಅಂತಂದ್ಬಿಟ್ಟು, ಸೊ ಹಂಗಾಗಿನೇ ಮೊಳಕೆ ಕಾಳು ಸಾರು. ಅದಾದಮೇಲೆ ನಾನು ಮಾಡಿರೋಂಥ ಪಲ್ಯ, ಇದು ಖಾರಮಣಿ ಇರುತ್ತಲ್ವ, ಸೊ ಅದರದ್ದೊಂದು ಪಲ್ಯ ಮಾಡಿದ್ದೆ. ಅದು ಸೂಪರ್ ಟೇಸ್ಟಿಯಾಗಿತ್ತು. ಅದ್ರ ಜೊತೆಗೆ ಒಂದು 4ರಿಂದ 5 ಪೀಸ್ ಹೇಳಿದ್ನಲ್ವ ಪನ್ನೀರ್ ಪೀಸು. ಇದಿಷ್ಟು ನನ್ನ ಒಂದು ಮಧ್ಯಾಹ್ನದ ಲಂಚ್ ಆಗಿತ್ತು ಸ್ನೇಹಿತರೆ. ನೀವು ಹೇಳ್ದಂಗೆ ಈ ಥಂಡಿಗಾಲದಲ್ಲಿ ಸ್ವಲ್ಪ ದಿನದವರೆಗೆ ಇದೊಂದು ಸ್ವಲ್ಪ ವೆದರ್ ಸೆಟ್ ಆಗೋವರೆಗೂ ಸ್ವಲ್ಪ ಇದು ತೊಗೊಳ್ಳೋದು ಬೇಡ, ವೆಜಿಟೇಬಲ್ ಜ್ಯೂಸು ಹಂಗೆ ಈ ಥರ ಪಲ್ಯಗಳು ಅದು ಇದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಇದಿಷ್ಟು ಮಧ್ಯಾಹ್ನದ ಊಟ ಸೂಪರಾಗಿತ್ತು. ಅದೇ ಎಲ್ಲೋ ಒಂದು ಕಡೆ ನನಗನ್ಸಿದ್ದು, ಅಯ್ಯೋ ಏನಪ್ಪ ಇದು ರಸ್ಕ್ ತಿಂದ್ಬಿಟ್ನಲ್ಲ. ಅದು ಈಗ ಚೆಕ್ ಮಾಡ್ತೀನಿ, ಒಂದು 100 ಗ್ರಾಮ್ಸ್ಗೆ 406 ಇದೆಯಂತೆ ಏನು ಕ್ಯಾಲೋರೀಸು. ಸೊ ಹಂಗಾಗಿ ಇನ್ನು ಇದೆಲ್ಲ ತಿಂದಿದ್ದೀನಿ ಅಂತ ಗೊತ್ತಾಯ್ತಲ್ವ, ಸರಿ ಅಂತಂದ್ಬಿಟ್ಟು ನೈಟ್ಗೆ ಬರೀ ಒಂದು 200 ಗ್ರಾಮ್ಸು 250 ಗ್ರಾಮ್ಸ್ ಪಪ್ಪಾಯ ತೊಗೊಂಡು ಸುಮ್ಮನೆ ಆಗಿದ್ದೀನಿ ಸ್ನೇಹಿತರೆ. ಇದಿಷ್ಟು ನನ್ನ ಫುಲ್ ಡೇ ಡಯಟು. ನೋಡೋಣ ನಾಳೆ ರಿಸಲ್ಟ್ ಹೆಂಗೆ ಬರುತ್ತೆ ಏನು ಅಂತ ನೋಡೋಣ. ಸ್ವಲ್ಪ ಹಂಗೆ ಹಿಂಗೆ ಆದರೂ ಸ್ಟ್ರಿಕ್ಟಾಗಿ ಕ್ಯಾಲೋರಿ ಡೆಫಿಸಿಟ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗು ಹಾಗೆ ಹೀಗೆ ಇರ್ಬೋದು, ಬಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿದ್ದೀನಿ. ನಾಳೆ ಎಷ್ಟು ಚೆನ್ನಾಗಿ ಮಾಡೋಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ವೀಡಿಯೋನ ಮಾಡಿ ನಿಮ್ಮ ಮುಂದೆ ತರ್ತೀನಿ. ವೆಯ್ಟ್ ಕೂಡ ರಿವ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್.